ಆದಮೇಲೆ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಆ ಒಂದು ಫಾಲೋಅಪ್ ಅನ್ನೋದು ಇರುತ್ತಲ್ಲ ಅದು ತುಂಬಾ ಇಂಪಾರ್ಟೆಂಟ್ ಆಗಿರ್ತದೆ. ಎಷ್ಟೊಂದು ಜನ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ಬಿಡ್ತಾರೆ, ಬಟ್ ಆಮೇಲೆ ಅದನ್ನ ಕ್ಲೀನಾಗಿ ಮೇಂಟೈನ್ ಮಾಡೋದಿಲ್ಲ. ಅವ್ರಿಗೆ ಏನು ಇಂಪಾರ್ಟೆಂಟ್ ಇರ್ತದೆ, ಒಂದು ಟ್ರಾನ್ಸ್ಪ್ಲಾಂಟ್ ಟೀಮ್ ಅಂತ ಇರುತ್ತಲ್ಲ, ಕಿಡ್ನಿ ನೆಫ್ರಾಲಜಿಸ್ಟು ಮತ್ತೆ ಇಷ್ಟು ಎಸ್ಪೆಷಲಿ ನೆಫ್ರಾಲಜಿ ಟೀಮ್ ಏನಿದೆ ಅವ್ರಿಗೆ ಒಂದು ಕಂಟಿನ್ಯೂಸ್ ಫಾಲೋಅಪ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಅವ್ರಿಗೆ ಮಧ್ಯದಲ್ಲಿ ಏನೋ ಸಣ್ಣ ಪುಟ್ಟ ನೆಟ್ಟಿ ಕೆಮ್ಮು ಜ್ವರಗಳು ಡಿಸ್ಕಷನು ಮತ್ತೆ ಕೆಲವೊಂದು ಪ್ಯಾರಾಮೀಟರ್ಸ್ಗಳು ನಾವು ಲೈಫ್ ಲಾಂಗ್ ಮೇಂಟೈನ್ ಮಾಡೋದು ಮುಗಿಸುತ್ತೆ. ಸೊ ಅವರಿಗೆ ಅವಾಗ ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತಾ ಇರ್ಬೇಕು. ಅವರು ಮೆಜಾರಿಟಿ ಅವರು ಟ್ಯಾಬ್ಲೆಟ್ಸ್ಗಳು ತಗೊಳ್ತಾ ಇರ್ತಾರೆ, ಆ ಟ್ಯಾಬ್ಲೆಟ್ಸ್ಗಳು ಹೋಗ್ಬಿಟ್ಟು ಬಿಟ್ಬಿಡ್ತಾರೆ. ಅದರಿಂದಲೇ ಮೆಜಾರಿಟಿ ನಮಗೆ ಒಂದು ಕೆಟ್ಟೆಷ್ಟು ಬರೋದು ಈ ಪ್ರೋಗ್ರಾಮ್ಗೆ ಅಂದರೆ ಅವರು ಯಾಕಂದರೆ ಟ್ರಾನ್ಸ್ಪ್ಲಾಂಟ್ ಆದಮೇಲೆ ಅವ್ರ ಹೆಲ್ತನ್ನು ಮೇಂಟೈನ್ ಮಾಡೋ ಜವಾಬ್ದಾರಿ ಅವ್ರದ್ದಿರುತ್ತೆ. ಅದನ್ನ ಅವರು ಏನು ಮಾಡ್ತಾರೆ, ಒಬ್ಬ ಮನುಷ್ಯ ಆದಮೇಲೆ ಉದಾಸೀನ ಬರೋದು ತುಂಬ ಕಾಮನ್. ನಮ್ಮ ಕಂಟಿನ್ಯೂಸ್ ನಮ್ಮ ಫಾಲೋಅಪ್ ಅಲ್ಲಿ ಇದ್ರೆ, ನಮ್ಮ ಒಂದು ನಮ್ಮ ಜೊತೆಗೆ ಒಂದು ಮಾತಾಡ್ತಿದ್ರೆ ಅವಾಗೇನಾಗುತ್ತೆ, ನಾವು ಅವ್ರಿಗೆ ಮೋಟಿವೇಟ್ ಮಾಡ್ತಿರ್ತೀವಿ, ಒಂದು ಭಯ ಇರ್ತೀವಿ, ತಗೊಂಡಿದ್ದಾರ ಮಾತ್ರೆಗಳನ್ನ, ಏನಾದ್ರು ತೊಂದರೆಗಳಿದ್ರೆ ನಾವು ಬೇಗನೆ ಕಂಡಿದ್ದು ನಾವು ಅದನ್ನ ನಮ್ಮ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಅಂತ ಇರುತ್ತಲ್ಲ ಅದನ್ನ ಕ್ರಾಫ್ಟ್ ಅಂತ ಹೇಳ್ತೀವಿ. ಅದನ್ನ 15 ವರ್ಷ 20 ವರ್ಷ 30 ವರ್ಷ 40 ವರ್ಷ ಬಂದಿರೋ ನೋಡಿ. ಮೆಜಾರಿಟಿ ಕಾಲ್ ಮಾಡ್ಕೊಳ್ಳೋದು ಏನಕ್ಕೆ ಅಂದ್ರೆ ಒಂದು ಫಾಲೋಅಪ್ ಮಾಡೋದು. ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ 3 ತಿಂಗಳು 6 ತಿಂಗಳು ಬಹಳ ಖುಷಿ ಆಗಿರುತ್ತೆ, ಬಹಳ ಭಯ ಇರುತ್ತೆ. ಯಾಕಂದ್ರೆ ಡಯಾಲಿಸಿಸ್ ಆಚೆ ಬಂದಿರ್ತಾರೆ, ಆ ಒಂದು ಭಯ ಇರೋದ್ರಿಂದ ಫಸ್ಟ್ 3 ತಿಂಗಳು 6 ತಿಂಗಳು ಚೆನ್ನಾಗಿ ಮಾಡ್ತಾರೆ. ಆಮೇಲೆ ಏನಾಗ್ತದೆ, ಬರೋದೇ ಇಲ್ಲ, ಬಿಡಿಸ ದೂರ ಆಗುತ್ತೆ, ನಾನು ಇಲ್ಲೇ ರಿಪೋರ್ಟ್ ಮಾಡಿಸಿ ಕಳಿಸೋದು. ಒಂದೊಂದ್ಸರಿ ಏನ್ ಮಾಡ್ತಾರೆ, ಮಾತ್ರೆಗಳನ್ನ ಬಿಟ್ಬಿಡ್ತಾರೆ. ಸೊ ಇದು ಮಾಡಿದ್ರು ಮತ್ತೆ ಕಿಡ್ನಿ ಅದು ಹಾಳಾಗೋ ಚಾನ್ಸಸ್ ಇರ್ತದೆ. ಸೊ ಅದಕ್ಕಾಗಿ ನಾವೇನ್ ಮಾಡಿದ್ವಿ, ಒಂದು ಒಳ್ಳೆ ಉದ್ದೇಶಕ್ಕೋಸ್ಕರ ಇಲ್ಲಿ ಒಂದು ಒಪಿಡಿ ಸ್ಟಾರ್ಟ್ ಮಾಡಿದ್ದೀವಿ. ಸೊ ಏನು ನಮಗೆ ಕಿಡ್ನಿ ಪ್ರಾಬ್ಲಮ್ಗಳು ಅಷ್ಟೇನಲ್ಲ, ಈಗ ಸ್ಟ್ಯಾಟಿಸ್ಟಿಕ್ಸ್ ಪ್ರಕಾರ ನಮಗೆ ಇಡೀ ಭಾರತದಲ್ಲಿ ಏನಿಲ್ಲ ಅಂದ್ರೂ 1.5 ಇಂದ 2 ಲಕ್ಷ ಜನ ಡಯಾಲಿಸಿಸ್ಗೆ ಎಂಟರ್ ಆಗೋದು ಒಂದು ಅಂದಾಜಿನ ನಂಬರ್. ಬಟ್ ಏನು ಅಂತಂದ್ರೆ, ಈಗ ಡಯಾಲಿಸಿಸ್ ಎಲ್ಲ ಕಡೆ ಬಂದಿದೆ, ಬಟ್ ಡಯಾಲಿಸಿಸ್ ಈಗ ಎಲ್ಲ ತಾಲೂಕಲ್ಲೂ ಬಂದಿದೆ. ಬಟ್ ಡಯಾಲಿಸಿಸ್ ನಮಗೆ ಕೊನೆ ಆನ್ಸರ್ ಅಲ್ಲ. ಈಗ 30 ವರ್ಷ 40 ವರ್ಷದವರೆಗೂ ಕಿಡ್ನಿ ಪ್ರಾಬ್ಲಮ್ ಬರುತ್ತೆ, ಅವ್ರಿಗೂ ಡಯಾಲಿಸಿಸ್ ಬರೋ ಚಾನ್ಸಸ್ ಇರ್ತದೆ. ಬಟ್ ಡಯಾಲಿಸಿಸ್ ಮೇಲೆ ಬಿಟ್ಟರೆ ಏನು ಡಯಾಲಿಸಿಸ್ ಏನ್ ಮಾಡುತ್ತೆ ಅಂತಂದ್ರೆ, ಒಬ್ಬ ಮನುಷ್ಯನ ನಮಗೆ ಜೀವಂತವಾಗಿ ಇಟ್ಟಿರುತ್ತೆ. ಸೊ ಕಿಡ್ನಿ ಮಾಡೋ ಕೆಲಸ ಮಿಷಿನ್ ಮಾಡ್ತಾ ಇರ್ತದೆ, ಗಲೀಜ್ ಕ್ಲೀನ್ ಆಗ್ತಾ ಇರುತ್ತೆ, ಬಟ್ ಬಿಡ್ಸಕ್ಕಿಲ್ಲ ಅವರು. ಸೊ ಅದರಿಂದ ಆಚೆ ಬರಬೇಕು ಅಂತಂದ್ರೆ ಟ್ರಾನ್ಸ್ಪ್ಲಾಂಟೇ ಏನೇ ಅಂದ್ರೂ ಟ್ರಾನ್ಸ್ಪ್ಲಾಂಟೇ ಬೆಸ್ಟ್ ಆಪ್ಷನ್ ಅವರಿಗೆ ಆ ಏಜಲ್ಲಿ. ಅಂದ್ರೆ ಪೇಷಂಟ್ ಬಹಳ ಚೆನ್ನಾಗಿದೆ, ಸ್ಟೇಬಲ್ ಆಗಿದೆ, ಅವ್ರು ಕಿಡ್ನಿ ದುಡಿತಾ ಇದ್ದಾರೆ ಅಂತಂದ್ರೆ ವಾರಕ್ಕೆ 2 ರಿಂದ 3 ಸಲ ಡಯಾಲಿಸಿಸ್ ಮಾಡ್ಕೊಂಡು ಅವ್ರು ದುಡಿಯೋದು ಬಹಳ ಕಷ್ಟ. ಅವ್ರ ಜವಾಬ್ದಾರಿಗಳು ನಡೆಸಬೇಕು ಅಂತಂದ್ರೆ ಒಂದು ಟ್ರಾನ್ಸ್ಪ್ಲಾಂಟ್ ಇಂದಲೇ ಅವ್ರು ಆಚೆ ಬರೋಕ್ಕಾಗುತ್ತೆ. ಸೊ ನಾವು ಇಲ್ಲಿ ಮಾಡ್ತಿರೋ ಉದ್ದೇಶ ಒಪಿಡಿ ಏನು ಅಂತಂದ್ರೆ, ನಮ್ಗೆ ಇಲ್ಲಿ ನೋಡಿ ಅವ್ರಿಗೆ ಒಂದು ಕೌನ್ಸಿಲಿಂಗ್ ಅಂತ ಮಾಡ್ಕೊಂಡು ಯಾರು ಮನೇಲಿ ಯಾರಿದ್ದಾರೆ ಏನು ಅಂತ ನಾವು ಮಾತಾಡ್ಕೊಂಡು ಆಮೇಲೆ ನಾವು ಅಲ್ಲಿ ಬೆಂಗಳೂರಿಗೆ ಶಿಫ್ಟ್ ಮಾಡ್ಕೊಂಡು ಟ್ರಾನ್ಸ್ಪ್ಲಾಂಟ್ ಮಾಡಿದ್ಮೇಲೆ ಒಂದು ಸ್ವಲ್ಪ ದಿವಸ ಆದ್ಮೇಲೆ ಇಲ್ಲೇ ಫಾಲೋ ಅಪ್ ಮಾಡ್ಕೊಂಡು ಅವಾಗ ಏನಾಗುತ್ತೆ, ಅವ್ರ ಆರ್ಥಿಕವಾಗಿ ಬಹಳ ತುಂಬಾ ಅವ್ರಿಗೆ ಬೆನಿಫಿಟ್ ಆಗುತ್ತೆ. ಹೋಗೋದು ಬರೋದು ಖರ್ಚುಗಳು ಒಂದು ಸಿಂಗಲ್ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್ ಆಗುತ್ತೆ. ಇಲ್ಲಿಂದಲೇ ಶುರು ಮಾಡಿ ಅಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಂಡು ಇಲ್ಲಿ ಮತ್ತೆ ನಮ್ಮ ಮುಂದೆ ನಮ್ಮ ಕಣ್ಮೂರು ನಮಗೆ ಟ್ರಾನ್ಸ್ಪ್ಲಾಂಟ್ ಅಲ್ಲಿ 2 ತರ ಇರ್ತದೆ. ಸೊ ಒಂದು ಮನೆಯಲ್ಲಿ ರಕ್ತ ಸಂಬಂಧಿಕರೇ ಕೊಟ್ಟರೆ ಅದು ಲೈವ್ ಟ್ರಾನ್ಸ್ಪ್ಲಾಂಟ್ ಅಂತ ಹೇಳ್ತೀವಿ. ಅದಾದ್ರೆ ನಮಗೆ ಇಮಿಡಿಯೇಟ್ ಮನೇಲಿ ಅಪ್ಪ ಅಮ್ಮ ಅಣ್ಣ ತಮ್ಮ ಅಕ್ಕ ತಂಗಿ ಇಲ್ಲಾಂದ್ರೆ ವಯಸ್ಸು ಇಂಥವ್ರೆಲ್ಲ ರಕ್ತ ಅನಿಸ್ಕೊಳ್ತಿರೋರು ಕೊಟ್ಟರೆ ಬೇಗ ಆಗುತ್ತೆ. ನಮ್ಮ ಕೈಯಲ್ಲಿರ್ತದೆ ವರ್ಕಪ್ ಎಲ್ಲ ಮಾಡ್ಕೊಂಡು ನಾವು ಡೋನರ್ಗೆ ಚೆಕಪ್ ಮಾಡ್ಕೊಂಡು ಎಲ್ಲ ಚೆಕಪ್ ಮಾಡ್ಕೊಂಡು 1.5-2 ತಿಂಗಳೊಳಗೆ ನಾವು ಮುಗಿಸ್ಕೊಂಡ್ರೆ ಟ್ರಾನ್ಸ್ಪ್ಲಾಂಟ್ ಇಂದ ಆಚೆ ಬರ್ತಾರೆ. ಮತ್ತೆ ಡಯಾಲಿಸಿಸ್ ನಿಲ್ಲಿಸ್ತೀವಿ, ಮತ್ತೆ 2 ರಿಂದ ಟ್ರಾನ್ಸ್ಪ್ಲಾಂಟ್ ಆಗಿ 2 ರಿಂದ 3 ತಿಂಗಳು ಆದ್ಮೇಲೆ ಮತ್ತೆ ಕೆಲ್ಸಕ್ಕೆ ಹೋಗ್ಬೋದು, ಮತ್ತೆ ದುಡಿಯಕ್ಕಾಗ್ತಾರೆ, ಅವ್ರ ಫ್ಯಾಮಿಲಿ ಅವ್ರಿಗೆ ನೋಡ್ಕೊಳಕ್ಕಾಗ್ತಾರೆ. ಸೊ ಏನಂತ ಮೆಡಿಸಿನ್ಸ್ ಇರುತ್ತೆ, ಲೈಫ್ ಲಾಂಗ್ ಮೇಂಟೈನ್ ಮಾಡ್ಕೊಂಡು ನಮ್ದು ಫಾಲೋಅಪ್ ತುಂಬಾ ಇಂಪಾರ್ಟೆಂಟ್. ಆ ಫಾಲೋಅಪ್ ಮಾಡಿದ್ರೆ ಎಷ್ಟೊಂದು ಜನ ಹಾಳು ಮಾಡ್ತಾರೆ. ಬರೀ ಟ್ರಾನ್ಸ್ಪ್ಲಾಂಟ್ ಮಾಡೋದಷ್ಟು ದೊಡ್ಡ ಉದ್ದೇಶ ಅಲ್ಲ. ಆ ಟ್ರಾನ್ಸ್ಪ್ಲಾಂಟ್ ಆದ್ಮೇಲೆ ನಾವು ಹೇಳ್ದಂಗೆ ಕೇಳ್ಕೊಂಡು ತಿಂಗಳು ಒಂದ್ಸಲಿ ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಟ್ರೀಟ್ಮೆಂಟ್ ವಿಸಿಟ್ ಇರುತ್ತೆ. 6 ತಿಂಗಳಾದ್ಮೇಲೆ ಬರೀ ತಿಂಗಳು ಒಂದ್ಸಲಿ ಬಂದು ಅದನ್ನು ಮಾಡಲ್ಲ, ಟ್ಯಾಬ್ಲೆಟ್ ಕೊಟ್ಬಿಡ್ತಾರೆ. ಆ ಒಂದು ಉದ್ದೇಶಕ್ಕೋಸ್ಕರ ಹೆಲ್ಪ್ ಆಗಿ ನಮ್ಮ ಪೇಷಂಟ್ಗಳಿಗೆ ಹಾಳು ಮಾಡ್ಕೊಬಾರ್ದು ಅಂತೇಳಿ ನಾವು ಒಂದು ತಿಂಗಳು ಒಂದ್ಸಲಿ ಸಾಕು ನಮಗೆ ಇಲ್ಲಿ ಒಂದು ಒಪಿಡಿ ಮಾಡ್ತಾ ಇದೀವಿ. ಸೊ ಈಗ ಟ್ರಾನ್ಸ್ಪ್ಲಾಂಟ್ 2 ತರ ವಿಧ ಇರುತ್ತೆ. ಒಂದು ಲೈವ್ ಟ್ರಾನ್ಸ್ಪ್ಲಾಂಟ್ ಆಗಿರುತ್ತೆ, ಇನ್ನೊಂದು ಬರೋದು ನಮಗೆ ಈ ಡಿಸೀಸ್ ಡೋನರ್ ಟ್ರಾನ್ಸ್ಪ್ಲಾಂಟ್. ಅಂದ್ರೆ ನಮ್ಮ ಆಕ್ಸಿಡೆಂಟ್ ಆಗ್ಬಿಟ್ಟು ಬ್ರೈನ್ ಹಿಸ್ಟ್ರಿ ಆಗ್ಬಿಟ್ಟು ವೆಂಟಿಲೇಟರ್ ಇರ್ತಲ್ಲ, ಮತ್ತೆ ಅದು ರಿಕವರ್ ಆಗಲ್ಲ, ಮತ್ತೆ ರಿಕವರ್ ಆಗಲ್ಲ. ಬಟ್ ಇದು ಹಾರ್ಟ್ ಬೀಟಿಂಗ್ ಇರುತ್ತೆ, ಅದನ್ನ ಅಂಗಾಂಗಗಳನ್ನ ದಾನ ಮಾಡ್ತಾರಲ್ಲ, ಅದನ್ನ ಕೆಡವರ್ ಡಿಸೀಸ್ ಡೋನರ್ ಅಂತ ಹೇಳ್ತೀವಿ ಇಂಗ್ಲೀಷಲ್ಲಿ. ಆ ಒಂದು ಪ್ರೋಗ್ರಾಮ್ ನೆಕ್ಸ್ಟ್ ಯಾರು ಮನೇಲಿ ಯಾರು ಇಲ್ಲ ಅಂದ್ರೆ ಅದಕ್ಕೆ ನಾವು ಅವರು ಪೇಷಂಟ್ ರಿಜಿಸ್ಟರ್ ಮಾಡ್ಕೋಬೇಕು. ಅವ್ರಿಗೆ ಎಲ್ಲಿ ಟ್ರಾನ್ಸ್ಪ್ಲಾಂಟ್ ಮಾಡ್ಕೊಂಡ್ರೆ ಅಲ್ಲೇ ರಿಜಿಸ್ಟರ್ ಮಾಡ್ಕೊಳ್ಳೋದು. ಅದು ಅವರಿಗೆ ಆ ಲಿಸ್ಟ್ ಎಂಟರ್ ಆದ್ಮೇಲೆ ಅದು ಗೌರ್ಮೆಂಟ್ ಸಂಸ್ಥೆ ಇದೆ, ಜೀವ ಸಾರ್ಥಕತೆ ಅಂತ,
ಆ ಜೀವ ಸಾಧ್ಯತೆ ಲಿಸ್ಟ್ ಇಂಪ್ರೂವ್ ಮಾಡ್ಕೋಬೇಕು ನಾವು ಎಲ್ಲ ಆಪರೇಷನ್ ಮಾಡ್ಕೊಡ್ತೀವಿ ಅಲ್ಲಿ ಆಗುವಂತ ಒಂದು ಸೀನಿಯರಿಟಿ ಮೇಲೆ ಅದನ್ನ ಯಾರೇ ನೋಡೋಕೆ ಒಂದು ಬೈಪಾಸ್ ಮಾಡಕ್ ಚಾನ್ಸ್ ಇಲ್ಲ. ಸೊ ಅದ್ರ ಬಗ್ಗೆನೂ ನಾವೊಂದು ಅರಿವು ಮೂಡಿಸೋದಕ್ಕೋಸ್ಕರ ನಾವು ಇಲ್ಲಿ ಈ ಕಾರ್ಯಕ್ರಮ ಹಾಕೊಂಡಿರೋದು. ಅದ್ರ ಬಗ್ಗೆ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸ್ವಲ್ಪ ಅದ್ರ ಬಗ್ಗೆ ಡೀಟೇಲ್ ಬಗ್ಗೆ ಹೇಳ್ತಾರೆ. ಅದ್ರಲ್ಲೂ ನಮಗೆ ಈಗ ಅರಿವು ಕಮ್ಮಿ ಪ್ಲಸ್ ಜನಗಳು ನಾವು ಕೌನ್ಸಿಲಿಂಗ್ ಮಾಡಿದಾಗ ಒಬ್ರು ವೆಂಟಿಲೇಟರ್ ಮೇಲೆ ಟ್ರೈನ್ ಇದ್ದಾಗ ಎಷ್ಟೊಂದು ಜನಕ್ಕೆ ಅಟೆಂಡರ್ಸ್ಗಳಿಗೆ ಜನಗಳಿಗೆ ಅದ್ರ ಬಗ್ಗೆ ಅರಿವುದೇ ಇರಲ್ಲ. ಹಂಗಾಗಿ ಎಷ್ಟೊಂದು ಜನ ನಮಗೆ ಬ್ರೈನ್ ಡೆತ್ ಡಿಕ್ಲರೇಷನ್ ಡೊನೇಷನ್ಸ್ ತುಂಬಾ ಕಮ್ಮಿ ಭಾರತದಲ್ಲಿ. ಸೊ ಅದು ಒಂದು ಬಗ್ಗೆ ಮಾತಾಡಲಿಕ್ಕೆ ಡಾಕ್ಟರ್ ವಿಜಯ್ ಕುಮಾರ್ ಅವರು ಸೀನಿಯರ್ ಎಕ್ಸ್ಪೀರಿಯನ್ಸ್ ಅವ್ರ ಬಗ್ಗೆ ಬಹಳ ಹೇಳುವಂತವ್ರು. ಅವರು ಇದ್ರ ಬಗ್ಗೆ ಮಾತಾಡ್ತೀನಿ. ಅವರು ಬಿಟ್ಟಿರೋ ಕ್ವಶನ್ ಕೇಳಿದ್ರೆ ಚೆನ್ನಾಗಿರುತ್ತೆ. ನಾನು ICU ಇರೋದು ನಮ್ಮದು ಟೀಮ್ ಇದೆ ಫೋರ್ ಅದರ್ ಟ್ರಾನ್ಸ್ಪ್ಲಾಂಟೇಷನ್ ಟೋಟಲಿ ನಾವು 16 ಮೆಂಬರ್ಸ್ ಇದ್ದೀವಿ. ಟೀಮ್ ಏನೇ ಕೇಳ್ತಾ ಇದ್ದೀನಿ ಅಷ್ಟು ಉದ್ದೇಶವಾಗಿ ಅಂದರೆ ICU ಅನ್ನೋದು ಬರೀ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಟೀಮ್ ವರ್ಕ್ ಇನ್ಕ್ಲೂಡಿಂಗ್ ಟ್ರಾನ್ಸ್ಪ್ಲಾಂಟ್ ಒಬ್ಬರು ಮಾಡೋಕ್ಕಾಗೋದಿಲ್ಲ. ಇಟ್ಸ್ ಟೀಮ್ ವರ್ಕ್. ಅದ್ರ ಜೊತೆಗೆ ಬೇಕು. ಸೊ ರಾಜೀವ್ ಡೀಟೇಲ್ ಆಗಿ ಕಿಡ್ನಿ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ಹೇಳಿದ್ದಾರೆ. ಸೊ ಅದ್ರ ಜೊತೆಗೆ ಬೇರೆ ಬೇರೆನೂ ಟ್ರಾನ್ಸ್ಪ್ಲಾಂಟ್ ಇದ್ದಾವೆ. ಸೊ ನಮ್ಮ ಇಂಡಿಯಾದಲ್ಲಿ ಕಾಮನ್ ಆಗಿ ನಡೆಯೋದು ಕಿಡ್ನಿ, ವರ್ಲ್ಡ್ ಓವರ್ ಕಿಡ್ನಿನೇ ಜಾಸ್ತಿ. ಈಗ ಲಿವರ್ ತುಂಬಾ ಪ್ರಾಬ್ಲಮ್ ಆಗ್ತದೆ ಇಂಡಿಯಾದಲ್ಲಿ ಲೆಸ್ ಅಬ್ರಾಡ್. ಸೊ ಅವರು ಲೈವ್ ಟ್ರಾನ್ಸ್ಪ್ಲಾಂಟ್ಸ್ ಅಂಡ್ ಡಿಸೀಸ್ ಟ್ರಾನ್ಸ್ಪ್ಲಾಂಟ್ ಬಗ್ಗೆ ರಾಜೀವ್ ಅವರು ಹೇಳ್ತಾ ಇದ್ರು. ನಾವೀಗ ಪ್ರಪಂಚದಲ್ಲಿ 4ನೇ ಸ್ಥಾನದಲ್ಲಿದ್ದೀವಿ ಇನ್ ಟರ್ಮ್ಸ್ ಆಫ್ ನಂಬರ್ಸ್. ಎಷ್ಟು ಟ್ರಾನ್ಸ್ಪ್ಲಾಂಟ್ಸ್ ಮಾಡ್ತಾ ಇದ್ದೀವಿ ಪರ್ ಇಯರ್ ಅಂತ. ಈಗ ನಾವು 60,800 ಟ್ರಾನ್ಸ್ಪ್ಲಾಂಟ್ ಆಗ್ತದೆ ಇಂಡಿಯಾದಲ್ಲಿ. We are third in the list. First US ಇದೆ, ನೆಕ್ಸ್ಟ್ ಚೈನಾ, ನಾವು ಥರ್ಡ್ ಅಲ್ಲಿ ಇದ್ದೀವಿ. ಬಟ್ ನಮ್ಮ ಪಾಪ್ಯುಲೇಷನ್ ವರ್ಸಸ್ ಟ್ರಾನ್ಸ್ಪ್ಲಾಂಟ್ ಎಷ್ಟಾಗ್ತಿದೆ ಅಂತ ಪರ್ಸೆಂಟೇಜ್ ನೋಡೋಕೆ ಹೋದ್ರೆ ನಾವು ತುಂಬಾ ಕೆಳಗಿದ್ದೀವಿ. ನಂಬರ್ ಜಾಸ್ತಿ ಇದ್ರೂ ಕೂಡ ಡಿಸೀಸ್ ಟ್ರಾನ್ಸ್ಪ್ಲಾಂಟ್ ಇಲ್ಲಿ ಬರ್ತಾ ಇಲ್ಲ. ಈ ಬ್ರೈನ್ ಸ್ಟೆಮ್ ಬಗ್ಗೆ ಮಾತಾಡಿದಾಗ ಅವೇರ್ನೆಸ್ ಇಲ್ಲ ಜನಕ್ಕೆ. ಸೊ ನಮಗೆ ಕಾಮನ್ ಆಗಿ ಕೇಳೋದು ಈ ಥರ ಬ್ರೈನ್ ಸ್ಟೆಮ್ ಏನಪ್ಪ ಅಂದರೆ ಹೆಡ್ ಇಂಜುರಿ ಆಗಿರುತ್ತೆ ಅಥವಾ ಸ್ಟ್ರೋಕ್ ಆಗಿರುತ್ತೆ. ಒಂದ್ಸರ್ತಿ ಸ್ನೇಕ್ ಬೈಟಿಂದನೂ ಮೆದುಳಿಗೆ ತುಂಬಾ ಡ್ಯಾಮೇಜ್ ಆಗಿ ಕೆಲಸ ಮಾಡೋದು ನಿಂತೋಗಿರುತ್ತೆ. ಆಲ್ಮೋಸ್ಟ್ ಡೀಪ್ ಅನ್ಕಾನ್ಶಿಯಸ್ ಕೋಮಾ ಹೋಗ್ಬಿಟ್ಟಿರ್ತಾರೆ. ಆಲ್ ಓವರ್ ದ ವರ್ಲ್ಡ್ ಇನ್ಕ್ಲೂಡಿಂಗ್ ಇಂಡಿಯಾ ಬ್ರೈನ್ ಡೆತ್ ಆಗಿದೆ ಅಂದರೆ ಬ್ರೈನ್ ಸ್ಟೆಮ್ ಡೆತ್ ಹೇಳ್ತೀವಿ. ಲೀಗಲಿ ಆಲ್ಸೋ ಇಟ್ ಇಸ್ ಡೆತ್. ಬಟ್ ಕಾಮನ್ ಪೀಪಲ್ಗೆ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಇದೆ. ಕಾಮನ್ ಪೀಪಲ್ ಕ್ವಶನ್ ಕೇಳೋದು ಇನ್ನೂ ಮೂಮೆಂಟ್ ಇದೆ, ಸ್ವಲ್ಪ ಹಾರ್ಟ್ ರೇಟ್ ಇದೆ, BP ಇದೆ, ಹೆಂಗೆ ಸತ್ತೋಗಿದ್ದಾರೆ ಅನ್ನೋದು ಕಾಮನ್ ಆಗಿ ಕೇಳ್ತಾರೆ. ಬಟ್ ದ ಮೊಮೆಂಟ್ ನಾವು ವೆಂಟಿಲೇಟರ್ ಆಚೆ ತೆಗೆದು ಅಥವಾ ಅವರಿಗೆ ಏನಾದರೂ ಮೆಡಿಸಿನ್ಸ್ ಕೊಡ್ತಾ ಇದ್ದೀವಿ ಅದನ್ನು ತೆಗೆದ್ರೆ ವಿತಿನ್ ನೋ ಟೈಮ್ ಅವರು ಹೋಗ್ಬಿಡ್ತಾರೆ. ಕಂಟಿನ್ಯೂ ಮಾಡಿದಷ್ಟು ದಿವಸ ಗೆಲ್ತಾರೆ ಅಷ್ಟೇ. ಅದಕ್ಕೆ ಆರ್ಟಿಫಿಷಿಯಲಿ ನಾವು ಫೀಚರ್ಸ್ ಇರ್ತೀವಿ. ಸೊ ಇದು ಯಾರಿಗೆ ಜಾಸ್ತಿ ಆಗುತ್ತೆ ಅಂದರೆ ರೋಡ್ ಟಾಪಿಕ್ ಆಗ್ತಿದೆ. ಹೆಡ್ ಇಂಜುರಿ, ಸ್ಟ್ರೋಕ್ ಆಗಿರೋರು ಇವರೇನಾದರೂ ಬ್ರೈನ್ ಸ್ಟೆಮ್ ಆಗಿರುತ್ತೆ. ಸೊ ರಾಜೀವ್ ಹೇಳಿದಂಗೆ ತುಂಬ ಸ್ಟ್ರಿಕ್ಟ್ ಆಗಿದೆ ಗೌರ್ಮೆಂಟ್ ರೂಲ್ಸು. ಅದನ್ನು ತಗೊಂಡು ಯಾರಾದ್ರೂ ಮಾಡೋಕ್ಕಾಗೋದಿಲ್ಲ. ಪ್ರತಿಯೊಂದೂ ಏನು ಅದು ಗೌರ್ಮೆಂಟ್ ಗೈಡ್ಲೈನ್ಸ್ ಇದೆಯೋ ಅದ್ರ ಪ್ರಕಾರನೇ ಹೋಗಬೇಕಾಗುತ್ತೆ. ಬ್ರೈನ್ ಸ್ಟೆಮ್ ಡೆತ್ ಡಿಕ್ಲರೇಷನ್ ಮಾಡೋದಕ್ಕೂ ದೇರ್ ಇಸ್ ಎ ಕಮಿಟಿ, ಯಾರಂದ್ರೆ ಅವ್ರು ಮಾಡೋಕ್ಕಾಗೋದಿಲ್ಲ. ಆ್ಯಂಡ್ ಗೌರ್ಮೆಂಟ್ ಕಡೆಯಿಂದಲೇ ಗೈಡ್ಲೈನ್ಸ್ ಇದೆ ಏನೇನು ಟೆಸ್ಟ್